ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಹಂತವಾಗಿ ಆಪರೇಷನ್ ಸಿಂಧೂರವನ್ನು ನಡೆಸಿತು. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ವಿಪರೀತವಾದ ಹಾನಿಯಾಗಿದೆ. ಆದರೆ ಆ ಸತ್ಯವನ್ನು ಒಪ್ಕೊಳ್ತಾ ಇಲ್ಲ. ನಾಚಿಕೆ ಇಲ್ಲದ ಪಾಕ್ಗೆ ಸ್ವಂತಿಕೆನೂ ಇಲ್ಲ. ಯಾಕೆ ಅಂತ ನೋಡೋಣ. ಈ ಪಾಕಿಸ್ತಾನದವರಿಗೆ ಸ್ವಂತಿಕೆ ಅನ್ನೋದೇ ಇಲ್ಲ, ಎಲ್ಲ ಕಾಪಿ ಕ್ಯಾಟ್. ಕದನ ವಿರಾಮ ಘೋಷಣೆಯಾದ ನಂತರ ನಮ್ಮ ಪ್ರಧಾನಿ ಮೋದಿಯವರು ಏನೇನು ಮಾಡ್ತಾ ಇದ್ದಾರೋ ಅದೆಲ್ಲವನ್ನು ಪಾಕಿಸ್ತಾನ ಪ್ರಧಾನಿ ಮಾಡಕ್ಕೆ ಹೋಗಿ ಜಾಗತಿಕ ಮಟ್ಟದಲ್ಲಿ ನಗೆಪಾಟಲಿಗೀಡಾಗಿದ್ದಾರೆ. ಅವರು ಕೂಡ ನಾನು ಏರ್ಬೇಸ್ಗಳಿಗೆ ಹೋಗ್ತೀನಿ ಅಂತ ಹೊರಟರು. ನಿನ್ನೆ ಎಲ್ಲ ಟ್ರಾಲ್ ಆದರೂ ಇಡೀ ಜಗತ್ತು ನಗಾಡ್ಬಿಡ್ತು ಇವ್ರನ್ನ ನೋಡಿಕೊಂಡು. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ, ಸ್ವಂತಿಕೆ ಏನೂ ಇಲ್ಲ. ಮೂರೂ ಬಿಟ್ಟವ್ರು ಇವರು, ಈ ಪಾಕಿಸ್ತಾನದವರು. ನೋಡಿ, ಆದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿಯವರು ಭೇಟಿ ಕೊಟ್ಟಾಗ ಹೆಂಗಿತ್ತು, ಅದೇ ರೀತಿ ಪಾಕಿಸ್ತಾನ ಪ್ರಧಾನಿ ಅಲ್ಲಿಗೆ ಹೋಗ್ತಾರೆ ಮತ್ತೊಂದು ಅವ್ರ ಏರ್ಬೇಸ್ಗೆ, ಅಲ್ಲಿ ಹೆಂಗಿತ್ತು ನೋಡಿ. ನಮ್ಮ ಸೈನಿಕರ ವಿಜಯೋತ್ಸಾಹ ಹೇಗಿದೆ, ಅವ್ರ ದೇಶದವ್ರದ್ದು ಹೇಗಿದೆ ನೋಡಿ. ಆ್ಯಕ್ಚುಲಿ ಪ್ರಧಾನಿಯನ್ನು ಕರ್ಕೊಂಡು ಹೋಗೋಕ್ಕೆ ಮುನೀರ್ ಸೇನಾ ಮುಖ್ಯಸ್ಥ ಜೀಪ್ ಓಡಿಸ್ಕೊಂಬಂದಿರೋದಲ್ಲಿ. ನಾಚಿಕೆ ಆಗಬೇಕು ಮುನೀರ್ಗೆ. ಸೇನಾ ಮುಖ್ಯಸ್ಥ ಜೀಪ್ ಓಡಿಸ್ಕೊಂಡು ಪ್ರಧಾನಿಯನ್ನು ಕರ್ಕೊಂಬಂದಿರೋದು. ಆಮೇಲೆ ಯುದ್ಧಕ್ಕೆ ಬಳಸದ ಟ್ಯಾಂಕರ್ ಮೇಲೆ ನಿಂತು ಭಾಷಣ ಮಾಡೋದಾತ. ಸೈನಿಕರ ಜೊತೆ ನಮ್ಮ ಪ್ರಧಾನಿ ಸೈನಿಕರ ಜೊತೆ ಸಂವಾದವನ್ನು ಮಾಡ್ತಾರೆ, ಸಿಹಿ ತಿನ್ನಿಸ್ತಾರೆ, ಒಂದೇ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಅವರೆಲ್ಲ ಅದೇನೂ ಇಲ್ಲ, ಯಾವುದೋ ಒಂದು ಗ್ರೌಂಡ್ ಅದು ಏರ್ಬೇಸು ಅಲ್ಲ. ಮೋದಿಯವರು ಮಾತನಾಡಬೇಕಾದ್ರೆ ಹಿಂದೆ ರನ್ವೇ ಕಾಣುತ್ತೆ, ನಮ್ಮದು S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕಾಣುತ್ತೆ, ಜೊತೆಗೆ ನಮ್ಮ ಯುದ್ಧ ವಿಮಾನಗಳು ಕಾಣುತ್ತೆ. ಅವರಲ್ಲಿ ಏನೂ ಇಲ್ಲ. ಸೈನಿಕರ ಜೊತೆ ಪಾಕ್ ಪ್ರಧಾನಿ ಫೋಟೋ ಕ್ಲಿಕ್ಕಿಸ್ಕೊಂಡಿದ್ದಾರೆ ಅಷ್ಟೇ. ಪೆಹಲ್ಗಾಮ್ ದಾಳಿ ಬಳಿಕ CCS ಸಭೆಯನ್ನು ನಡೆಸಿದ್ರು ಮೋದಿ, ಆಯಿತಾ. ಅವರು ನಾನು ಮಾಡ್ತೀನಿ ಅಂತ ಹೊರಟರು. ಅದೇ ರೀತಿ ಪಾಕ್ ಪ್ರಧಾನಿಯಿಂದ ಕೂಡ ರಾಷ್ಟ್ರೀಯ ಭದ್ರತಾ ಸಮಿತಿಯ ಸಭೆ ಆಗಿತ್ತು. ಎರಡ ಇವರು ಕಾಪಿ ಮಾಡಿರೋದು. ಆಪರೇಷನ್ ಸಿಂಧೂರ್ಕ್ಕೂ ಮುನ್ನವೇ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ರು ಮೋದಿ ನಮ್ಮ ದೇಶದಲ್ಲಿ. ಆಮೇಲೆ ಇಮಿಡಿಯೇಟಾಗಿ ಅವರು ಕೂಡ ಅದೇ ರೀತಿ ಸೇನೆಗೆ ಸ್ವಾತಂತ್ರ್ಯದ ಭರವಸೆಯನ್ನು ನೀಡಿದ್ರು ಪಾಕ್ ಪ್ರಧಾನಿ. ಒಂದೊಂದು ಹಂತದಲ್ಲೂ ಮೋದಿ ಏನು ಮಾಡ್ತಾರೋ ಕಾಪಿ ಕ್ಯಾಟ್. ಮೋದಿ ಮಾಡೋದನ್ನೆಲ್ಲ ಕಾಪಿ ಮಾಡೋದು. ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರೆ ಪ್ರಧಾನಿ ಮೋದಿಯವರು. ಏನೇ ಇದ್ದರೂ ಎಕ್ಸ್ನಲ್ಲಿ ಅದನ್ನು ಹಂಚ್ಕೋತಾರೆ ಅಂತ ಹೇಳ್ತಾರೆ. ಈಗ ಪಾಕ್ ಪ್ರಧಾನಿ ಕೂಡ ಇಷ್ಟು ದಿನ ಸುಮ್ಮನಿದ್ರು, ಈಗ ಟ್ವೀಟ್ ಮೇಲೆ ಟ್ವೀಟ್. ಈಗ ಅವರು ನಾನು ಕೂಡ ಆ್ಯಕ್ಟಿವ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ತಕ್ಕಂಥ ಪ್ರಯತ್ನ. ಏನಿದೆ ಇದೆಲ್ಲ ಅರ್ಥನೇ ಆಗ್ತಾ ಇಲ್ಲ. ಆದಂಪುರ್ ಏರ್ಬೇಸ್ಗೆ ಮೋದಿ ಭೇಟಿ ಕೊಟ್ಟು ಸೈನಿಕರ ಜೊತೆ ಸಂವಾದ ಮಾಡಿದ್ರು. ಇವರು ಇಲ್ಲಿ ನೋಡ್ತಾ ಇದ್ರಲ್ಲ ರೈಟ್ ಸೈಡ್ ವಿಂಡೋದಲ್ಲಿ, ಅದೇನೋ ಒಂದು ರೆಡಿ ಮಾಡಿರೋಂಥ ಒಂದು ಜಾಗ ಅದು ಏರ್ಬೇಸು ಅಲ್ಲ, ಸೇನಾ ನೆಲೆನೂ ಅಲ್ಲ, ಏನೂ ಅಲ್ಲ. ಅದು ಸುಮ್ಮನೆ ರೆಡಿ ಮಾಡಿದ್ದಾರೆ ಅಷ್ಟೇ. ಅಲ್ಲೋಗ್ಬಿಟ್ಟು ತಾನೂ ನಿಂತ್ಕೊಳ್ಳೋದು. ಆ್ಯಕ್ಚುಲಿ ಆ ಪಾಕ್ ಪ್ರಧಾನಿ ಒಬ್ಬ ಕಾಮಿಡಿಯನ್. ಆತನ ಭಾಷಣಗಳನ್ನ ನೋಡಿದ್ದೀರಾ ನೀವು? ಎದುರುಗಡೆ ಇರೋ ಮೈಕ್ ಗೀಕೆಲ್ಲ ಹೊಡೆದಾಕ್ಬಿಡೋದು, ಮೈಕನ್ನೆಲ್ಲ ತಳ್ಳಿಬಿಡೋದು, ಮಾತನಾಡ್ತಾ ಆ ಥರ ಮನುಷ್ಯ, ತಿಕ್ಕಲು ಮನುಷ್ಯ. ಕಾಮಿಡಿ ಪೀಸ್ ಅದು. ಜಾಗತಿಕ ಮಟ್ಟದಲ್ಲಿ ಪಾಕ್ ಪ್ರಧಾನಿ ಒಬ್ಬ ಕಾಮಿಡಿ ಪೀಸ್. ಈಗ ತನಗೆ ಸ್ವಂತಿಕೆನೂ ಇಲ್ಲದೇ ಮೋದಿ ಏನೇನು ಮಾಡ್ತಾರೆ ಎಲ್ಲವನ್ನ ನಾನು ಮಾಡ್ತೀನಿ ಅಂತ ಹೊರಡೋದು. ನೀವು ಏರ್ಬೇಸ್ಗೆ ಹೋಗ್ತೀರಾ, ನಾನು ಹೋಗ್ತೀನಿ. ನೀವು ಭಾಷಣ ಮಾಡ್ತೀರಾ, ನಾನು ಮಾಡ್ತೀನಿ. ಸೈನಿಕರ ಜೊತೆ ಸಂವಾದ ಮಾಡ್ತೀರಾ, ನಾನು ಮಾಡ್ತೀನಿ. ಸೇನೆಗೆ ಪರಮಾಧಿಕಾರ ಕೊಡ್ತೀರಾ, ನಾನು ಕೊಡ್ತೀನಿ. ಹೀಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಜಾಗತಿಕ ಮಟ್ಟದಲ್ಲಿ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದನ್ನು ಪಾಕಿಸ್ತಾನ ಬಿಟ್ಟು ಯಾವುದೋ ಕಾಲ ಆಯಿತು. ಈಗ ಕನಿಷ್ಠ ಸ್ವಂತಿಕೆ, ಕನಿಷ್ಠ ಬುದ್ಧಿಶಕ್ತಿ, ತನ್ನ ಸ್ವಂತ ಶಕ್ತಿ ಸಾಮರ್ಥ್ಯ ಇದು ಏನೂ ಇಲ್ವಾ? ಯಾಕೆ ಪದೇ ಪದೇ ಒಂಥರ ನಗೆಪಾಟಲಿಗೀಡಾಗ್ತಾ ಇದೆ ಈ ದೇಶ ಅಂತ? ಅರವಿಂದ್, ನೋಡಿ, ಭಾರತ ಏನು ಮಾಡುತ್ತೆ ಅಥವಾ ಭಾರತದಲ್ಲಿರುವಂಥ ಪ್ರಧಾನಮಂತ್ರಿಗಳು ಏನು ಮಾಡ್ತಾರೆ ಅದನ್ನು ಯಥಾವತ್ತಾಗಿ ಕಾಪಿ ಮಾಡುವಂಥ ಕೆಲಸವನ್ನ ಪಾಕಿಸ್ತಾನ ಮತ್ತು ಅದರ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವು ಜಸ್ಟ್ ಒಂದು 5 ಎಕ್ಸಾಂಪಲ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಪಾಕಿಸ್ತಾನ ಕಾಪಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು. ಮುಖ್ಯವಾಗಿ ನೋಡಿ, ಏನು ಆಪರೇಷನ್ ಸಿಂಧೂರ ನಡೆಯುತ್ತೆ, ಆಪರೇಷನ್ ಸಿಂಧೂರ ಆದ ಬಳಿಕ ಸಾಕಷ್ಟು ಭಾರತದಲ್ಲಿ ಹಾನಿ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಸುಳ್ಳು ಹೇಳುತ್ತೆ. ಆ ಸುಳ್ಳನ್ನು ಸತ್ಯವಾಗಿ, ಅಂದರೆ ಆ ಸತ್ಯವನ್ನು ಏನು ಅನ್ನುವಂಥದ್ದನ್ನು ಜಾಗತಿಕ ಮಟ್ಟದಲ್ಲಿ ತೋರಿಸಲಿಕ್ಕೆ ಪ್ರಧಾನಿ
ನರೇಂದ್ರ ಮೋದಿ ಅವರು ಪಂಜಾಬ್ನಲ್ಲಿರುವಂಥ ಆದಮ್ಪುರ್ ಏರ್ ಬೇಸ್ಗೆ ಹೋಗ್ತಾರೆ. ಅಲ್ಲಿ ಸೈನಿಕರ ಜೊತೆಗೆ ಸಂವಾದವನ್ನು ಕೂಡ ನಡೆಸ್ತಾರೆ. ಆ ಸ್ಥಳ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಈ ಒಂದು ಬೆಳವಣಿಗೆಯ ಬೆನ್ನಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಅಲ್ಲಿರುವಂಥ ಏರ್ ಬೇಸ್ಗೆ ಹೋಗ್ತಾರೆ. ಸಿಯಾಲ್ಕೋಟ್ನಲ್ಲಿರುವಂತಹ ಒಂದು ಏರ್ ಬೇಸ್ಗೆ ಹೋಗಿ ಅಲ್ಲಿ ಸೈನಿಕರ ಜೊತೆಗೆ ಸಂವಾದವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಈ ಎರಡೂ ವಿಡಿಯೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಈಡು ಮಾಡಿರುವಂತದ್ದು. ಪಾಕಿಸ್ತಾನ ಹೇಗೆ ಭಾರತವನ್ನ ಕಾಪಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಜನ ಕಂಪೇರ್ ಮಾಡಿ ಹಾಸ್ಯವನ್ನ ಮಾಡ್ತಾ ಇರುವಂತಹ ಸಾಕಷ್ಟು ಪೋಸ್ಟ್ ಗಳನ್ನ ಕೂಡ ನಾವು ಗಮನಿಸಬಹುದು. ಇದ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದಕ ದಾಳಿ ಆಗ್ತದಂತ ಬೆನ್ನಲ್ಲೇ ಸೇನೆಗೆ ಪೂರ್ಣ ಪ್ರಮಾಣದ ಸಂಪೂರ್ಣ ಸ್ವತಂತ್ರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈ ಬೆಳವಣಿಗೆಯ ಬೆನ್ನಲ್ಲೇ ಶಹಬಾಜ್ ಶರೀಫ್ ಕೂಡ ಪಾಕ್ ಸೇನೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಡುವಂತ ನಿಲುವನ್ನು ತೆಗೆದುಕೊಳ್ತಾರೆ. ಇದ್ರ ಜೊತೆಗೆ ಪಹಲ್ಗಾಮ್ ದಾಳಿಯಾದ ಬೆನ್ನಲ್ಲೇ ನಿರಂತರವಾಗಿ ಉನ್ನತ ಮಟ್ಟದ ಭದ್ರತಾ ಸಮಿತಿ ಸಭೆಗಳನ್ನು ನಡೆಸಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಪ್ರಧಾನಿ ಮೋದಿ ಅವರು ಭದ್ರತಾ ಸಮಿತಿ ಸಭೆಗಳನ್ನು ನಡೆಸಲಿಕ್ಕೆ ಶುರು ಮಾಡಿದ್ರು, ಅತ್ತ ಪಾಕ್ ಪ್ರಧಾನಿ ಕೂಡ ಇದೇ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನ ಮಾಡಿದ್ರು. ಮುಂದುವರೆದು ನಾವು ಗಮನಿಸೋದಾದ್ರೆ ಪಹಲ್ಗಾಮ್ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಠೋರ ಪದಗಳಲ್ಲಿ ಟೀಕಿಸಿದ್ರು. ಮತ್ತೆ ಈ ಹಂತದಲ್ಲಿ ಇಡೀ ದೇಶ ಒಗ್ಗಟ್ಟಾಗಬೇಕು, ಏಕತೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಇದೇ ಹೇಳಿಕೆಯನ್ನ ಶಹಬಾಜ್ ಶರೀಫ್ ಅವರು ಯಥಾವತ್ತಾಗಿ ಕಾಪಿ ಮಾಡ್ತಾರೆ. ಪಹಲ್ಗಾಮ್ ದಾಳಿಯನ್ನ ವಿರೋಧಿಸೋದರ ಜೊತೆಗೆ ಪಾಕಿಸ್ತಾನ ಒಗ್ಗಟ್ಟಾಗಿರ್ಬೇಕು, ಏಕತೆಯೊಂದಿಗೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸಂದೇಶವನ್ನ ಕೊಡ್ತಾರೆ. ಇನ್ಫ್ಯಾಕ್ಟ್ ಕೇವಲ ಈ ನಡೆಗಳನ್ನ ಮಾತ್ರ ಫಾಲೋ ಮಾಡೋದಲ್ಲ, ಎಲ್ಲ ಭಾಷಣಗಳನ್ನು ಕೂಡ ಫಾಲೋ ಮಾಡುವಂತ ಪ್ರಯತ್ನವನ್ನ ಕೂಡ ಶಹಬಾಜ್ ಶರೀಫ್ ಅವರು ಮಾಡಿರುವಂತದ್ದು. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಕ್ರಿಯವಾಗಿದ್ರು. ಭಾರತ ಯಾವ ರೀತಿಯಾದಂತಹ ಸಾಧನೆಗಳನ್ನ ಮಾಡ್ತಾ ಇದೆ, ಮಿಲಿಟರಿ ಸಾಧನೆಗಳೇನು, ಮತ್ತೆ ಪಾಕಿಸ್ತಾನವನ್ನ ಹೇಗೆ ಸೆದೆಬಡಿತು ಅನ್ನುವಂತಹ ಮಾಹಿತಿಗಳನ್ನು ಕೂಡ ನಿರಂತರವಾಗಿ ಹಂಚಿಕೊಳ್ತಾ ಇದ್ರು. ಆದ್ರೆ ಶಹಬಾಜ್ ಶರೀಫ್ ಅವರು ಕೂಡ ಇಂಥದ್ದೇ ಒಂದು ನಡೆಯನ್ನ ಕೂಡ ಕಾಪಿ ಪೇಸ್ಟ್ ಮಾಡಿದ್ರು. ಅಲ್ಲೂ ಕೂಡ ಪಾಕಿಸ್ತಾನ ಸೇನೆ ಬಹಳಷ್ಟು ದೊಡ್ಡ ಸಾಧನೆಯನ್ನ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ಮಾಡಿದ್ರು. ಆದ್ರೆ ಅದಕ್ಕೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಭಾರತ ಮಾಡ್ತಿದ್ದಂತೆ ಆಗ ಪಾಕಿಸ್ತಾನ ಸೈಲೆಂಟ್ ಆಗುವಂತ ಕೆಲಸವನ್ನ ಕೂಡ ಮಾಡ್ತು. ಅಂದ್ರೆ ಪಾಕಿಸ್ತಾನ ಸ್ವಂತಿಕೆ ಇಲ್ಲದೆ ಭಾರತ ಮಾಡುವಂತಹ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಯಥಾವತ್ತಾಗಿ ಫಾಲೋ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದ್ ರೀತಿ ನಗೆಪಾಟಲಿಗೆ ಈಡಾಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಶಬೀರ್, ಈಗ ಒಳ್ಳೆತನ ಎಲ್ಲೇ ಇರಲಿ, ಯಾರೇ ಮಾಡ್ತಾ ಇರಲಿ, ಅದನ್ನ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಒಳ್ಳೆ ರೀತಿ ನೀತಿಗಳನ್ನ. ಈಗ ನಮ್ಮಲ್ಲಿ ಒಂದು ಕೂಡ ಭಯೋತ್ಪಾದಕ ನೆಲೆಗಳಿಲ್ಲ, ಉಗ್ರ ನೆಲೆಗಳಿಲ್ಲಪ್ಪ. ಅದನ್ನ ಯಾಕೆ ಅವ್ರು ಕಾಪಿ ಮಾಡಲ್ಲ? ಉಗ್ರರನ್ನು ಅವ್ರು ಯಾಕೆ ಪೋಷಣೆ ಮಾಡ್ತಾರೆ? ನೀವು ಮೋದಿನ ಫಾಲೋ ಮಾಡೋದಾದ್ರೆ ಅದನ್ನು ಮಾಡ್ಬೇಕಲ್ವಾ? ಖಂಡಿತವಾಗ್ಲು. ಆದ್ರೆ ಅದನ್ನ ಬಿಟ್ಟು ಪಾಕಿಸ್ತಾನ ಬಹುಶಃ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಯೋತ್ಪಾದನೆಯನ್ನ ಬಿಟ್ಕೊಡುವಂತಹ ಮಾತುಗಳನ್ನು ಕೂಡ ಎಲ್ಲೂ ಆಡ್ತಾ ಇಲ್ಲ. ನೋಡಿ, ಪಹಲ್ಗಾಮ್ ದಾಳಿಯನ್ನ ಪಾಕಿಸ್ತಾನ ವಿರೋಧ ಮಾಡುತ್ತೆ, ಪಾಕಿಸ್ತಾನ ಏಕತೆಯಿಂದ ಇರಬೇಕು, ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅನ್ನುವಂಥ ಕರೆಯನ್ನ ಕೊಡ್ತಾರೆ. ಆದ್ರೆ ಎಲ್ಲೂ ಕೂಡ ಭಯೋತ್ಪಾದನೆಯ ವಿರುದ್ಧದ ನಿಲುವುಗಳನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂಥ ಮಾತುಗಳನ್ನ ಪಾಕಿಸ್ತಾನ ಎಂದಿಗೂ ಕೂಡ ಆಡಲ್ಲ. ಅಲ್ಲಿಗೆ ಪಾಕಿಸ್ತಾನದ ನಿಲುವುಗಳು ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತ ಭಯೋತ್ಪಾದಕ ವಿರುದ್ಧ ಅಥವಾ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಸಾಕಷ್ಟು ದಿಟ್ಟ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಆದ್ರೆ ಪಾಕಿಸ್ತಾನ ಈವರೆಗೂ ಕೂಡ ಒಂದೇ ಒಂದು ನಿರ್ಧಾರವನ್ನು ಕೂಡ ಪ್ರಕಟಿಸಿಲ್ಲ. ಬದಲಿಗೆ ಈ ಒಂದು ಭಯೋತ್ಪಾದಕರಿಗೆ ಪೂರಕವಾಗಿ ಏನೆಲ್ಲ ಸಹಾಯಗಳು ಬೇಕು ಆ ಸಹಾಯಗಳನ್ನ ಮಾಡುವಂತಹ ನಿಲುವುಗಳನ್ನ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಜನಪ್ರಿಯತೆಗಾಗಿ ಪಾಕಿಸ್ತಾನ ಈ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಒಂದಾದ್ರೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತದ್ದು. ಅಂದ್ರೆ ನೋಡಿ, ಭಾರತ ಮತ್ತೆ ಭಾರತದಲ್ಲಿರುವಂತಹ ಪ್ರಧಾನಮಂತ್ರಿ ಎಷ್ಟು ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾರೆ, ಇಡೀ ದೇಶವನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ಶಹಬಾಜ್ ಶರೀಫ್ ಅವರು ಕೂಡ ಅದೇ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡೋ ಮೂಲಕ ಅಲ್ಲಿರುವಂತ ಜನರ ವಿಶ್ವಾಸವನ್ನ ಗಳಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಅದು ತಿರುಗುಬಾಣ ಆಗಿ ಬದಲಾಗ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು.